ಸ್ಮರಣಶಕ್ತಿ ಎಂದರೆ ಏನು? ಸ್ಮರಣಶಕ್ತಿ ಎಂದರೆ ಮೆದುಳಿನಲ್ಲಿ ಪುಸ್ತಕಗಳನ್ನು ಇಟ್ಟಿರುವ ಶೇಖರಣೆಯಲ್ಲ. ಅದು ನಮ್ಮ ಮೆದುಳು ನಿರಂತರವಾಗಿ ಮಾಡುವ ಒಂದು ಜೀವಂತ ಪ್ರಕ್ರಿಯೆ. ನಾವು ನೋಡುವುದು, ಕೇಳುವುದು, ಅನುಭವಿಸುವುದು ಇವೆಲ್ಲವೂ ಮೊದಲು ಇಂದ್ರಿಯಗಳ ಮೂಲಕ ಮೆದುಳಿಗೆ ಸೇರುತ್ತವೆ. ಆದರೆ ಎಲ್ಲವೂ ನೆನಪಾಗಿ ಉಳಿಯುವುದಿಲ್ಲ. ಮೊದಲು ಮಾಹಿತಿ ಅಲ್ಪಕಾಲಿಕ ಸ್ಮರಣಶಕ್ತಿಯಲ್ಲಿ ಉಳಿಯುತ್ತದೆ. ಇದು ಕೆಲವೇ ಕ್ಷಣಗಳು ಅಥವಾ ನಿಮಿಷಗಳವರೆಗೆ ಮಾತ್ರ ಇರುತ್ತದೆ. ನಾವು ಗಮನ ಕೊಡದಿದ್ದರೆ ಆ ಮಾಹಿತಿ ಕ್ಷಣದಲ್ಲೇ ಮಾಯವಾಗುತ್ತದೆ. ಆದರೆ ನಾವು ಗಮನ ಕೇಂದ್ರೀಕರಿಸಿದಾಗ, ಪುನರಾವರ್ತನೆ ಮಾಡಿದಾಗ ಅಥವಾ ಅದರ ಬಗ್ಗೆ ಆಳವಾಗಿ ಯೋಚಿಸಿದಾಗ ಮೆದುಳು ಅದನ್ನು ಮುಖ್ಯವೆಂದು ಪರಿಗಣಿಸಿ ದೀರ್ಘಕಾಲಿಕ ಸ್ಮರಣಶಕ್ತಿಗೆ ವರ್ಗಾಯಿಸುತ್ತದೆ. ದೀರ್ಘಕಾಲಿಕ ಸ್ಮರಣಶಕ್ತಿ ಹೆಚ್ಚು ಬಲವಾದದ್ದು ಮತ್ತು ಹೆಚ್ಚು ಕಾಲ ಉಳಿಯುವಂತಹದ್ದು. ಇದು ಮೆದುಳಿನ ನರಕೋಶಗಳ ನಡುವೆ ಸಂಪರ್ಕಗಳನ್ನು ನಿರ್ಮಿಸುವ ಮೂಲಕ ಕೆಲಸ ಮಾಡುತ್ತದೆ. ನಾವು ಮರುಸ್ಮರಣೆ, ಅಧ್ಯಯನ ಅಥವಾ ಅನುಭವಗಳ ಮೂಲಕ ಈ ಸಂಪರ್ಕಗಳನ್ನು ಬಳಸಿದಂತೆ ಅವು ಇನ್ನಷ್ಟು ಬಲವಾಗುತ್ತವೆ. ಗಮನವೇ ಸ್ಮರಣಶಕ್ತಿಯ ಹೃದಯ. ಮನಸ್ಸು ಚಂಚಲವಾಗಿದ್ದರೆ ಕಲಿಕೆ ದುರ್ಬಲವಾಗುತ್ತದೆ. ಆದರೆ ಮನಸ್ಸನ್ನು ಒಗ್ಗೂಡಿಸಿಕೊಂಡು ಕಲಿತರೆ ನೆನಪು ಸ್ಪಷ್ಟವಾಗುತ್ತದೆ. ದೃಶ್ಯ ಕಲ್ಪನೆ ಕೂಡ ಮಹತ್ವದ್ದು. ವಿಷಯಗಳನ್ನು ಚಿತ್ರಗಳು, ಕಥೆಗಳು ಅಥವಾ ದೃಶ್ಯಗಳ ರೂಪದಲ್ಲಿ ಕಲ್ಪಿಸಿದರೆ ಮೆದುಳು ಅದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತದೆ. ಅದೇ ಕಾರಣಕ್ಕೆ ನಮ್ಮ ಜೀವನದ ಅರ್ಥಪೂರ್ಣ ಕ್ಷಣಗಳು ಸಾಮಾನ್ಯ ಮಾಹಿತಿಗಿಂತ ಹೆಚ್ಚು ಸ್ಪಷ್ಟವಾಗಿ ನೆನಪಾಗುತ್ತವೆ. ಸ್ಮರಣಶಕ್ತಿ ಭಾಗ್ಯದಿಂದಲ್ಲ, ಗಮನ, ಅಭ್ಯಾಸ ಮತ್ತು ಅರಿವಿನಿಂದ ರೂಪುಗೊಳ್ಳುತ್ತದೆ. ಆದ್ದರಿಂದ ಸ್ಮರಣಶಕ್ತಿ ಎಂದರೆ ನಾವು ಎಷ್ಟು ಮರೆತೇವೆ ಎಂಬುದಲ್ಲ, ನಮ್ಮ ಮನಸ್ಸನ್ನು ಎಷ್ಟು ಜಾಗರೂಕವಾಗಿ ಗಮನಿಸಲು, ಅರ್ಥಮಾಡಿಕೊಳ್ಳಲು ಮತ್ತು ನೆನಪಿಟ್ಟುಕೊಳ್ಳಲು ತರಬೇತಿ ನೀಡಿದ್ದೇವೆ ಎಂಬುದಾಗಿದೆ.